ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಹೊಸ ವರ್ಷಕ್ಕೇನೆ ಕೇಂದ್ರ ಸರ್ಕಾರ, ಕೇಂದ್ರ ರೈಲ್ವೆ ಇಲಾಖೆ ಮಹತ್ವದ ಘೋಷಣೆಯೊಂದನ್ನು ಮಾಡಿತ್ತು. ಪ್ರೀಮಿಯಂ ಸೆಕ್ಟರ್ನಲ್ಲಿ ಸ್ಲೀಪರ್ ಕ್ಲಾಸ್ಗಳನ್ನು ತರುವಂಥ ಯೋಜನೆ ಇದೀಗ ಜಾರಿಗೆ ಬಂದಿದೆ. ಅಂದರೆ ಪ್ರೀಮಿಯಂ ಸೆಕ್ಟರ್ ಅಂತಂದ್ರೆ ವಂದೇ ಭಾರತ್ ಟ್ರೈನ್ನಲ್ಲಿ ಸ್ಲೀಪರ್ ಕ್ಲಾಸ್ಗಳನ್ನು ಈಗಾಗಲೇ ಕೇಂದ್ರ ರೈಲ್ವೆ ಇಲಾಖೆ ಪರಿಚಯ ಮಾಡಿದೆ. ಇದುವರೆಗೂ ಕೂಡ ಸ್ಲೀಪರ್ ಕ್ಲಾಸ್ನ ಹೊರತಾಗಿ ಚೇರ್ ಕಾರ್ ಮತ್ತು ಸೀಟರ್ಗೆ ಮಾತ್ರ ವಂದೇ ಭಾರತ್ ಟ್ರೈನ್ ಸೀಮಿತ ಆಗಿತ್ತು. ಆದರೆ ಈಗ ದೂರದ ಪ್ರಯಾಣಕ್ಕೂ ಕೂಡ ಸ್ಲೀಪರ್ ಕ್ಲಾಸ್ಗಳನ್ನು ಲಭ್ಯ ಮಾಡಿ ಕೇಂದ್ರ ರೈಲ್ವೆ ಇಲಾಖೆ ಮಹತ್ವದ ಹೆಜ್ಜೆಯನ್ನು ತಂತ್ರಜ್ಞಾನ ಮತ್ತು ಮೂಲಭೂತ ಸೌಕರ್ಯಗಳ ದೃಷ್ಟಿಯಲ್ಲಿ, ಪ್ರಯಾಣದ ದೃಷ್ಟಿಯಲ್ಲಿ, ಕಮ್ಯೂಟರ್ಸ್ ದೃಷ್ಟಿಯಲ್ಲಿ ಇದೀಗ ಇಟ್ಟಿರುವಂಥದ್ದು. ಜನವರಿ 1ನೇ ತಾರೀಕಿಗೆ ಗುವಾಹಟಿಯಿಂದ ಕೋಲ್ಕತ್ತಾಗೆ ಮೊಟ್ಟ ಮೊದಲ ಸ್ಲೀಪರ್ ಕ್ಲಾಸ್ ವಂದೇ ಭಾರತ್ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ಈ ಒಂದು ಟ್ರೈನಿಗೆ ತೋರಿದ್ರು. ಹಾಗಿದ್ರೆ ಕರ್ನಾಟಕಕ್ಕೆ ಯಾವಾಗ ಬರುತ್ತೆ ಈ ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ ಅನ್ನುವಂಥ ಚರ್ಚೆಗಳು, ಕುತೂಹಲ ಎಲ್ರಿಗೂ ಕೂಡ ಇರಬಹುದು. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಅತ್ಯಂತ ಸೇಫ್ ಮತ್ತು ಅತ್ಯಂತ ಆರಾಮದಾಯಕ ಪ್ರಯಾಣಕ್ಕೆ ದೇಶದಲ್ಲಿ ವಂದೇ ಭಾರತ್ ಹೆಸರುವಾಸಿಯಾಗಿರುವಂಥದ್ದು. ಆ ವಂದೇ ಭಾರತ್ ಟ್ರೈನ್ನ ಆ ಒಂದು ಮಾಡ್ಯೂಲ್ ಏನಿದೆ, ಆ ಮಾಡ್ಯೂಲ್ ಕೂಡ ಬಹಳ ವಿನೂತನವಾಗಿರುವಂತಹ ಒಂದು ಮಾಡ್ಯೂಲ್ ಇರುವಂಥದ್ದು. ಇದುವರೆಗೂ ಕೂಡ ಭಾರತದ ರೈಲುಗಳು ಅಂತಂದ್ರೆ ಅದಕ್ಕೆ ಇಂಥದ್ದೇ ಒಂದು ಪ್ಯಾಟರ್ನ್ ಇರ್ತಿತ್ತು. ಆದರೆ ಈ ಒಂದು ವಂದೇ ಭಾರತ್ ಟ್ರೈನ್ನ ಮೂಲಕವಾಗಿ ಜಪಾನ್, ಚೀನಾ ಈ ರೀತಿಯಾಗಿರುವಂತಹ ಟೆಕ್ನಾಲಜಿಗಳನ್ನು ಬಳಸಿ ಮುಂದುವರಿದಿರುವಂತಹ ರಾಷ್ಟ್ರಗಳು ನಿರ್ಮಾಣ ಮಾಡುವಂತ ಮಾಡ್ಯೂಲ್ ಅಲ್ಲಿ ವಂದೇ ಭಾರತ್ ಅನ್ನ ಕೇಂದ್ರ ಸರ್ಕಾರ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಹೀಗಾಗಿ ಬಹಳಷ್ಟು ಅಚ್ಚುಮೆಚ್ಚಿನ ಒಂದು ಆಯ್ಕೆಯಾಗಿ ಭಾರತದ ಜನರಲ್ಲಿ ಇದೀಗ ವಂದೇ ಭಾರತ್ ಇರುವಂಥದ್ದು. 2019 ಫೆಬ್ರವರಿ 15ನೇ ತಾರೀಕಿಗೆ ವಂದೇ ಭಾರತ್ ಅನ್ನ ಚೊಚ್ಚಲ ಪ್ರಯಾಣವನ್ನ ಆರಂಭಿಸಿತು. ಈಗ 2019ರಿಂದ 2025 ಅಂತಂದ್ರೂ ಕೂಡ 7 ವರ್ಷಗಳ ಕಾಲ ಜನರ ವಿಶ್ವಾಸವನ್ನ ಗೆಲ್ಲೋದಕ್ಕೆ ವಂದೇ ಭಾರತ್ಗೆ ಸಾಧ್ಯ ಆಗಿದೆ. ಅಲ್ಲಿರುವಂತಹ ವ್ಯವಸ್ಥೆ ಇರ್ಬೋದು, ಅಥವಾ ರೊಟೇಟಿಂಗ್ ಸೀಟ್ ಇರ್ಬೋದು, ಅಥವಾ ಅಲ್ಲಿ ಕೊಡಮಾಡುವಂತಹ ಆಹಾರ ಪದಾರ್ಥಗಳಿರ್ಬೋದು. ಅಂದ್ರೆ ಒಂದು ಏರ್ಕ್ರಾಫ್ಟ್ ನಲ್ಲಿ, ಒಂದು ವಿಮಾನದಲ್ಲಿ ನಮಗೆ ಯಾವ ರೀತಿಯಾಗಿರುವಂತಹ ಸೌಲಭ್ಯಗಳು ಸಿಗುತ್ತೋ ಹೆಚ್ಚು ಕಮ್ಮಿ ಅದೇ ರೀತಿಯಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಅನ್ನ ವಂದೇ ಭಾರತ್ ನಲ್ಲಿ ಜನರಿಗೆ ಸಿಗ್ತಾ ಇದೆ. ಇದರಿಂದ ಒಂದು ಸ್ವಲ್ಪ ದರ ಜಾಸ್ತಿ ಇದ್ರೂ ಕೂಡ ಜನರು ವಂದೇ ಭಾರತ್ ಅನ್ನ ಬಹುತೇಕ ಮಂದಿ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ವಂದೇ ಭಾರತ್ ಪ್ರಯಾಣ ಅಥವಾ ವಂದೇ ಭಾರತ್ ಸೇವೆ ಕೇವಲ ಹಗಲೊತ್ನಲ್ಲಿ ಮಾತ್ರ ಇತ್ತು. ಹಗಲೊತ್ನಲ್ಲಿ ಇನ್ ದ ಸೆನ್ಸ್ ಬೆಳಿಗ್ಗೆಯಿಂದ ರಾತ್ರಿ, ಆ ನಿದ್ದೆಯ ಅವಧಿಯ ಹೊರತುಪಡಿಸಿ ಉಳಿದಿರುವಂತಹ ಸಮಯಕ್ಕೆ ಸೀಮಿತವಾಗಿ ವಂದೇ ಭಾರತ್ ಅನ್ನ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಹೊಸ ಸ್ಲೀಪರ್ ಕ್ಲಾಸ್ಗಳ ಮೂಲಕವಾಗಿ ಸುಮಾರು 1000, 1200, 1500 ಕಿಲೋಮೀಟರ್ ದೂರಕ್ಕೂ ಕೂಡ ವಂದೇ ಭಾರತ್ ಅನ್ನ ವಿಸ್ತರಿಸಿ ರೈಲ್ವೆ ಇಲಾಖೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಮುಖ್ಯವಾಗಿ ಈ ಸ್ಲೀಪರ್ ಕ್ಲಾಸ್ಗಳಿಗೆ ಕೆಲವೊಂದು ವಿಶೇಷತೆ ಇದೆ. 16 ಬೋಗಿಗಳಿರ್ತವೆ, ಹೆಚ್ಚು ಕಮ್ಮಿ 813ಕ್ಕೂ ಅಧಿಕ ಸೀಟ್ಗಳಿರ್ತವೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಏರ್ ಕಂಡೀಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಅನ್ರಿಸರ್ವ್ಡ್ ಕೋಚ್ಗಳು ಇರೋದಿಲ್ಲ ಇದರಲ್ಲಿ. ಅಂದ್ರೆ ಬೇರೆ ರೈಲುಗಳಲ್ಲಿ ಏನೊಂದು 2-3 ಬೋಗಿಗಳು ಅನ್ರಿಸರ್ವ್ಡ್ ಕೋಚ್ಗಳಿರ್ತವೆ, ಆ ರೀತಿಯಾಗಿರುವಂತಹ ಯಾವುದೇ ಕೋಚ್ಗಳು ಈ ಟ್ರೈನ್ ನಲ್ಲಿ ಇರೋದಿಲ್ಲ. ಕಂಪ್ಲೀಟ್ಲಿ ರಿಸರ್ವೇಶನ್ ಮಾಡಿನೇ ಈ ಟ್ರೈನ್ ಅನ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಹವಾನಿಯಂತ್ರಿತ ಬೋಗಿಗಳು, ಕಂಪಾರ್ಟ್ಮೆಂಟ್ಸ್ ಈ ಒಂದು ಟ್ರೈನ್ ನಲ್ಲಿ ಇರ್ತವೆ. ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ಇತರ ಎಲ್ಲಾ ಟ್ರೈನ್ಗಿಂತನೂ ಕೂಡ ಆ ಸಸ್ಪೆನ್ಷನ್ ಬಹಳ ಚೆನ್ನಾಗಿ ಇದಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಗ್ರೇ ಮತ್ತು ಯೆಲ್ಲೋ ಅಲ್ಲಿ ಇಡೀ ಇದರ ಇಂಟೀರಿಯರ್ಸ್ ಅನ್ನ ಕೇಂದ್ರ ರೈಲ್ವೆ ಇಲಾಖೆ ಮಾಡಿರುವಂತದ್ದು. ಈ ಒಂದು 813ಕ್ಕೂ ಅಧಿಕ ಸೀಟ್ಗಳ ಸಂಖ್ಯೆಯಲ್ಲಿ ಥರ್ಡ್ ಎಸಿನೇ ಅತಿ ಹೆಚ್ಚು ಸೀಟ್ಗಳನ್ನ ಸೀಮಿತ ಮಾಡಿರುವಂತದ್ದು. ಹೆಚ್ಚು ಕಮ್ಮಿ 610ಕ್ಕೂ ಅಧಿಕ ಸೀಟ್ಗಳು ಥರ್ಡ್ ಎಸಿನೇ ಇರುತ್ತೆ. ಜೊತೆಗೆ ಫಸ್ಟ್ ಕ್ಲಾಸ್ ಎಸಿ ಕೂಡ ಇದೆ, ಸೆಕೆಂಡ್ ಕ್ಲಾಸ್ ಎಸಿ ಕೂಡ ಇದೆ. ಹೀಗಾಗಿ ಒಂದು ರೀತಿಯ ಫ್ಲೈಟ್ ನಲ್ಲಿ ನಮಗೆ ಯಾವ ರೀತಿಯಾಗಿರುವಂತಹ ಅನುಭವ ಸಿಗ್ತಾ ಇತ್ತು, ಅದರ ಮತ್ತೊಂದು ಮಜಲು ಈ ಸ್ಲೀಪರ್ ಕ್ಲಾಸ್ಗಳ ಮೂಲಕವಾಗಿ ಭಾರತದ ಟ್ರೈನ್ ಪ್ರಯಾಣಿಕರಿಗೆ, ಟ್ರೈನ್ ಸೇವೆಯನ್ನು ಪಡೆಯುವಂತಹ ಜನರಿಗೆ ಇದು ಅನುಕೂಲ ಮಾಡಿಕೊಡುತ್ತೆ. ದರದಲ್ಲಿ ಮತ್ತಷ್ಟು ವ್ಯತ್ಯಾಸಗಳಿದಾವೆ. 1500, 1800 ರೂಪಾಯಿ ವಂದೇ ಭಾರತ್ ಸೀಟರ್ ಟ್ರೈನಿಗೆ ಇದ್ರೆ ಇದರಲ್ಲಿ ಹೆಚ್ಚು ಕಮ್ಮಿ 2,500-3,000 ರೂಪಾಯಿ ಆಗುವಂತ
ನಿರೀಕ್ಷೆ ಇದೆ. ಮತ್ತು ಇದು ಕಿಲೋಮೀಟರ್ಗೆ ಅನುಗುಣವಾಗಿ ದರ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ ಪ್ರಮುಖ ವಿಚಾರ, ಯಾವಾಗ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ ಬರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಈಗಾಗಲೇ ಜನವರಿ 1ನೇ ತಾರೀಕಿಂದ ಗುವಾಹಟಿಯಿಂದ ಕಲ್ಕತ್ತಾಗೆ ತನ್ನ ಚೊಚ್ಚಲ ಸೇವೆಯನ್ನು ಸ್ಲೀಪರ್ ಕ್ಲಾಸ್ಗಳು, ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ ಟ್ರೈನ್ಗಳು ಆರಂಭಿಸಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಅತಿ ವೇಗವಾಗಿ ಶೀಘ್ರನೇ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೇಂದ್ರ ರೈಲ್ವೆ ಇಲಾಖೆ ಮತ್ತು ಸದರ್ನ್ ವೆಸ್ಟರ್ನ್ ರೈಲ್ವೆ ಅಧಿಕಾರಿಗಳು ನಮಗೆ ಕೊಟ್ಟರು. ಅಂದರೆ ಇಲ್ಲಿ ಬೆಮೆಲ್ನಲ್ಲಿ BML ಕಂಪನಿಯಲ್ಲಿ ಈಗಾಗಲೇ ಆ ಸ್ಲೀಪರ್ ಕ್ಲಾಸ್ಗಳ ಕೋಚ್ಗಳ ಕಾಮಗಾರಿ ಕೂಡ ಅದರ ಪ್ರೊಡಕ್ಷನ್ ವರ್ಕ್ಗಳು ಕೂಡ ನಡೀತಾ ಇರುವಂಥದ್ದು. ಆದಷ್ಟು ಬೇಗ ಈ ಒಂದು 2-3 ತಿಂಗಳ ಅವಧಿಯಲ್ಲೇ ಬೆಂಗಳೂರಿನಿಂದ ರಾಜ್ಯದ ಮತ್ತೊಂದು ಜಿಲ್ಲೆಗೆ ಸ್ಲೀಪರ್ ಕ್ಲಾಸ್ ಟ್ರೈನ್ಗಳನ್ನು ಪರಿಚಯಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿನಿಂದ ಎಲ್ಲಿಗೆ ಮೊದಲ ಸ್ಲೀಪರ್ ವಂದೇ ಭಾರತ್ ಪ್ರಯಾಣ ಮಾಡುತ್ತೆ ಅನ್ನುವಂಥ ಒಂದು ಕುತೂಹಲವು ಕೂಡ ಎಲ್ರಿಗೂ ಕೂಡ ಇರುತ್ತೆ. ಬೆಂಗಳೂರಿನಿಂದ ಚೊಚ್ಚಲವಾಗಿ ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ ಟ್ರೈನ್ಗಳು ಬೆಳಗಾವಿಗೆ ಪ್ರಯಾಣ ಮಾಡೋದಕ್ಕೆ ಸ್ಕೆಡ್ಯೂಲ್ ಮಾಡಿಕೊಂಡಿರುವಂಥದ್ದು. ಚೊಚ್ಚಲವಾಗಿ ಬೆಂಗಳೂರಿನಿಂದ ಅತ್ಯಂತ ದೂರದಲ್ಲಿರುವಂತಹ ಜಿಲ್ಲೆ ಆಗಿರುವಂತಹ ಮತ್ತೆ ಗಡಿಭಾಗನೂ ಆಗಿರುವಂತಹ ಬೆಳಗಾವಿ ಜಿಲ್ಲೆಗೆ ಚೊಚ್ಚಲ ಪ್ರಯಾಣವನ್ನ ಬೆಳೆಸೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಪ್ರೊಡಕ್ಷನ್ ವರ್ಕ್ ಅಂತಿಮ ಹಂತದಲ್ಲಿದೆ. ಇನ್ನೇನು 2-3 ತಿಂಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ಗಳು ಪರಿಚಯ ಆಗ್ತಾ ಇದೆ. ಪ್ರಯಾಣಿಕರಿಗೆ ಅಂದರೆ ಓವರ್ ನೈಟ್ ಬಸ್ಸಲ್ಲಿ ಪ್ರಯಾಣ ಮಾಡುವಂಥವ್ರು ಅಥವಾ ಇತರೆ ಟ್ರೈನ್ ಕ್ಲಾಸ್ಗಳಲ್ಲಿ ಪ್ರಯಾಣ ಮಾಡುವಂಥವರಿಗೆ ಅತಿ ಶೀಘ್ರನೇ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ ಕರ್ನಾಟಕಕ್ಕೆ ಬೆಂಗಳೂರಿಗೂ ಕೂಡ ಬರ್ತಾ ಇದೆ. ಮೊದಲ ಪ್ರಯಾಣ ಬೆಂಗಳೂರಿನಿಂದ ಬೆಳಗಾವಿವರೆಗೂ ಕೂಡ ನಡೆಸೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಸಿದ್ಧತೆಗಳು ಕೂಡ ನೈಋತ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.